ಇನ್ನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವಿನ ಮುನ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸಾಕಷ್ಟು ದೊಡ್ಡ ಗೊಂದಲ ಶುರುವಾಗ್ತಾ ಇದೆ. ಸುದ್ದಿಗೋಷ್ಠಿ ಕರೆಯೋ ಬಗ್ಗೆ ಬಿಜೆಪಿ ನಾಯಕರಲ್ಲೂ ಕೂಡ ಗೊಂದಲ ಇದೆ. ಯಾಕಂದರೆ ಇಂದು ಸುದ್ದಿಗೋಷ್ಠಿ ನಡೆಸುವ ವಿಚಾರವಾಗಿ ಸಾಕಷ್ಟು ಕಿತ್ತಾಟ ಆರಂಭವಾಗಿದೆ. ಅಂದರೆ ಯಾರನ್ನ ಓಲೈಸಬೇಕು ಅನ್ನೋದು ಒಂದು ವಿಚಾರ ಆದರೆ ಅವರವರ ಬೆಂಬಲಿಗರ ನಡುವೆ ಕಿತ್ತಾಟ ಶುರುವಾಗಿದೆ. ಸುದ್ದಿಗೋಷ್ಠಿ ಕರೆದಿದ್ದೇವೆ ಅಂತ ಒಂದು ಗುಂಪು ಹೇಳ್ತಾ ಇದ್ರೆ, ಇನ್ನೊಂದು ಗುಂಪು ಸುದ್ದಿಗೋಷ್ಠಿ ಕರೆದಿಲ್ಲ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಆಗ್ತಾ ಇದೆ. ಹೀಗಾಗಿ ಎರಡು ಗುಂಪುಗಳ ನಡುವೆ ಈಗ ಸುದ್ದಿಗೋಷ್ಠಿ ವಿಚಾರವಾಗಿ ಸಾಕಷ್ಟು ಗೊಂದಲ ಆಗ್ತಾ ಇದ್ದು, ಬಳ್ಳಾರಿಯಿಂದ ಬರ್ತಾ ಇರುವಂಥ ಸುದ್ದಿ ಬಳ್ಳಾರಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ಬಿಜೆಪಿಯಲ್ಲಿ ಈಗ ಇಬ್ಬರ ನಾಯಕರ ಮುನಿಸಿನಿಂದ ದೊಡ್ಡ ಗುಂಪುಗಾರಿಕೆ ಶುರುವಾಗಿದೆ. ರೆಡ್ಡಿ ಪರ ಗ್ರಾಮಾಂತರ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿಯ ಶ್ರೀರಾಮುಲು ಪರವೂ ಕೂಡ ಮತ್ತೊಂದು ಗುಂಪು ಈ ಒಂದು ಪತ್ರಿಕಾಗೋಷ್ಠಿ ನಡೆದಿಲ್ಲ ಅಂತ ಹೇಳ್ತಾರೆ. ಅಂದರೆ ರಾಮುಲು ಪರ ಯಾರು ಅಭಿಮಾನಿಗಳಿದ್ದಾರೆ, ಅವರ ಆಪ್ತರು ಯಾರಿದ್ದಾರೆ, ಸುದ್ದಿಗೋಷ್ಠಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೆಡ್ಡಿ ಪರ ಬೆಂಬಲಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೌದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ಗೊಂದಲ ಏನಿದೆ ಸಾಕಷ್ಟು ಬಿಜೆಪಿ ಒಳಗಡೆ ಗುಂಪುಗಾರಿಕೆಗೆ ಕಾರಣವಾಗ್ತಾ ಇದೆ. ಅತ್ತ ಈಗಾಗಲೇ ರೆಡ್ಡಿ ಮತ್ತು ರಾಮುಲು ನಡುವಿನ ಮುನಿಸು ಬಿಜೆಪಿ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಪ್ರಮುಖವಾಗಿ ಬಳ್ಳಾರಿ ರಾಜಕೀಯದ ಮೇಲೆ, ಬಳ್ಳಾರಿ ಬಿಜೆಪಿ ರಾಜಕೀಯದ ಮೇಲೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಅಡ್ಡ ಪರಿಣಾಮವೇ ಬೀರ್ತಾ ಇದೆ. ಹೀಗಾಗಿ ಈಗ ಅವರ ಬೆಂಬಲಿಗರು ಕೂಡ ಡಿವೈಡ್ ಆಗಿದ್ದಾರೆ. ಬೆಂಬಲಿಗರು ಕೂಡ ಅತ್ತ ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. ಈಗ ಜನಾರ್ದನ್ ರೆಡ್ಡಿಯವರ ಪರ ಅವರ ಆಪ್ತರು ಯಾರಿದ್ದಾರೆ ಅವರು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ವಾಟ್ಸಪ್ ಗ್ರೂಪ್ ಇರ್ಬೋದು, ಅದೇ ರೀತಿ ಫೇಸ್ಬುಕ್ ಇರ್ಬೋದು. ಆ ಗ್ರೂಪ್ಗಳಲ್ಲಿ ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಅಂದರೆ ಬಿ ಜೆ ಪಿಯ ಭಾಗವೇ ಅವರು, ಬಿ ಜೆ ಪಿಯ ಸಂಘಟನೆಯ ಭಾಗವೇ ಅವರು ಪತ್ರಿಕಾಗೋಷ್ಠಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ರಾಮುಲು ಬೆಂಬಲಿಗರು ಯಾವುದೇ ರೀತಿಯಂಥ ಪತ್ರಿಕಾಗೋಷ್ಠಿಯೇ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಗಲಾಟೆ ಏನಿದೆ, ಇಬ್ಬರ ನಡುವಿನ ವೈರತ್ವ, ರಾಜಕೀಯ ವೈರತ್ವ ಏನಿದೆ, ಅದೀಗ ಬೆಂಬಲಿಗರು ಕೂಡ ಇದೇ ರೀತಿ ಗುಂಪುಗಾರಿಕೆಗೆ ಎಡೆ ಮಾಡಿಕೊಡುವಂತೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಈಗ ರೆಡ್ಡಿ ಒಂದು ಕಡೆಗಾದರೆ ರಾಮುಲು ಇನ್ನೊಂದು ಕಡೆಗೆ. ಹೀಗಾಗಿ ಎರಡು ಪರ್ಯಾಯ ಶಕ್ತಿಗಳ ನಡುವಿನ ಈ ಗುದ್ದಾಟ ಈಗ ಬೆಂಬಲಿಗರ ಆಳಕ್ಕೂ ಕೂಡ ಎಳೆದಿದೆ. ಇದರ ಜೊತೆಗೆ ರೆಡ್ಡಿ ಶ್ರೀರಾಮುಲು ನಡುವೆ ಮುನಿಸು ಹಿನ್ನೆಲೆ ಹೊಸ ತಿರುವು ಪಡ್ಕೊಳ್ತಾ ಇದೆ. ಬಿಜೆಪಿ ವರಿಷ್ಠರೊಂದಿಗೆ ಚರ್ಚೆ ಮಾಡೋದಕ್ಕೆ ರಾಮುಲು ಮುಂದಾಗ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ತೆರಳಿರುವಂಥ ಮಾಜಿ ಸಚಿವ ರಾಮುಲು ಅಂದರೆ ನೇರವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕೋರ್ ಕಮಿಟಿಯಲ್ಲಾದಂಥ ಅಪಮಾನದ ಬಗ್ಗೆ ಚರ್ಚೆ ಮಾಡ್ತಾರೆ. ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಜೊತೆಗೆ ಅವರು ಮಾತನಾಡ್ತಾರೆ. ಇದಾದ ಬಳಿಕ ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ನಂತರ ಮುಂದಿನ ನಿರ್ಧಾರವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಪ್ರಮುಖವಾಗಿ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ನಿಟ್ಟಲ್ಲಿ ಬೆಂಗಳೂರಿನಲ್ಲಿರುವಂಥ ಹಿರಿಯ ನಾಯಕರು ಯಾರಿದ್ದಾರೆ, ಬೊಮ್ಮಾಯಿ ಇರ್ಬೋದು, ಅದೇ ರೀತಿ ಅಶೋಕ್ ಇರ್ಬೋದು, ಹಾಗೆ ಇನ್ನಿತರ ನಾಯಕರು ಈಗಾಗಲೇ ರೆಡ್ಡಿ ಅವರನ್ನು ಒಂದು ಕಡೆಗೆ ಓಲೈಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಮುಲು ಅವರನ್ನು ಕೂಡ ಸಂತೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಕೋಪಗೊಳ್ಬೇಡಿ ಅಥವಾ ಅಸಮಾಧಾನ ಆಗಬೇಡಿ, ಯಾಕೆಂದರೆ ಇದರಿಂದ ಪಕ್ಷಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಮುಜುಗರವಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ರಾಮುಲು ಪ್ರಮುಖವಾಗಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಜವಾಬ್ದಾರಿ ರಾಜ್ಯದ ನಾಯಕರ ಮೇಲೂ ಕೂಡ ಇದೆ. ಹೀಗಾಗಿ ಬೊಮ್ಮಾಯಿ ಮತ್ತು ಅಶೋಕ್ ಏನಾದರೆ ಇಬ್ಬರು ಕೂಡ ರಾಮುಲು ಅವ್ರ ಜೊತೆಗೆ ಮಾತನಾಡಿ ಅವರನ್ನು ಸಂತೈಸುವಂಥ ಅಥವಾ ಅವರನ್ನು ಸಮಾಧಾನಪಡಿಸುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಇವತ್ತು ಬಳ್ಳಾರಿಯಿಂದ ಬೆಂಗಳೂರಿಗೆ ಏನು ಬರ್ತಾ ಇದ್ದಾರೆ ರಾಮುಲು ಅವರು ಈ ನಾಯಕರನ್ನು ಭೇಟಿಯಾಗಿ ಅಂದರೆ ಅಶೋಕ್ ಮತ್ತು ಬೊಮ್ಮಾಯಿ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಮುಂದೆ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಎಲ್ಲ ಬೆಳವಣಿಗೆಗಳ ಜೊತೆಗೆ ಹೊಸ ಇಂಟ್ರೆಸ್ಟಿಂಗ್ ಆದಂಥ ತಿರುವು ಕೂಡ ನಡೀತಾ ಇದೆ. ಈಗಾಗಲೇ